ನಮಸ್ಕಾರ ಭಾರತ. ಪ್ರತಿಯೊಂದು ದೊಡ್ಡ ನಿಧಿ ಹುಡುಕೋದು ಒಂದು ಏಟಿಂದ. ಆದ್ರೆ ಆ ಏಟ್ನ ಹಾಕೋದೆಲ್ಲಿ? ಇದನ್ನ ನಿರ್ಧಾರ ಮಾಡೋದು ಯಾರು? ಇದನ್ನ ನಿರ್ಧಾರ ಮಾಡೋದು ಪೇಪರ್ ಮೇಲೆ ಹಾಕೋ ಒಂದು ನಕ್ಷೆ. ಒಂದು ದಿನ ಅದು ಅದೃಷ್ಟ ಆಗ್ಬೋದು. ಇವತ್ತು ಐಡಿಯಾಬಾಜ್ನಲ್ಲಿ ನಾವು ಕೇವಲ ಬಿಸ್ನೆಸ್ನ ನೋಡಲ್ಲ, ನಾವು ನೋಡ್ತಿದೀವಿ ಭಾರತದ ಭವಿಷ್ಯದ ನಕ್ಷೆ. ಆ ನಕ್ಷೆ ಒಬ್ಬ ಐಡಿಯಾಬಾಜ್ನ ತಲೆಯೊಳಗೆ ಹುಟ್ಟುತ್ತೆ. ಒಂದು ಸಣ್ಣ ಸ್ಟಾರ್ಟ್ಅಪ್ನ ಆಸೆಯಿಂದ ಒಂದು ದಿನ ಕನಸಿನ ಯೂನಿಕಾರ್ನ್ ಆಗಿ ಬದಲಾಗ್ತಾರೆ. ಸೊ ತಯಾರಾಗಿ ಇಂಥದ್ದೇ ಒಂದು ದೊಡ್ಡ ನಕ್ಷೆನ ನೋಡೋದಕ್ಕೆ. ಯಾಕಂದ್ರೆ ಯಾವ ಐಡಿಯಾ ಇವತ್ತು ಕಾಗದದ ಮೇಲೆ ಇದೆಯೋ ಅದೇ ದೇಶದ ಹಣೆ ಬರಹ ಬರೆಯುತ್ತೆ. ಭಾರತದ ಸ್ಟಾರ್ಟ್ಅಪ್ ವೇದಿಕೆ ಮೇಲೆ ಅದರ ಹೆಸರು ಐಡಿಯಾಬಾಸ್. ಐಡಿಯಾ ನಿಮ್ದು, ದುಡ್ಡು ನಮ್ದು. ಎಲ್ಲದಕ್ಕಿಂತ ಮುಂಚೆ ನಮ್ಮ ಇನ್ವೆಸ್ಟಿಂಗ್ ಟೈಟನ್ಸ್ ನ ಕರೆಯೋಣ. ವಿಸಿ ಫ್ರಮ್ ವಾಷಿಂಗ್ಟನ್ ಡಿಸಿ, ಸಂದೇಶ್ ಶಾರದಾ. ದ ಸ್ಲೀಪ್ ಕಂಪನಿಯ ಡೈನಮಿಕ್ ಫೌಂಡರ್ ಪ್ರಿಯಾಂಕಾ ಸಾಲೋಟ್. ಸೀರಿಯಲ್ ಇನ್ವೆಸ್ಟರ್, ಟರ್ಬೋ ಸ್ಟಾರ್ಟ್ ನ ಸ್ಟ್ರಾಟಜಿಕ್ ಅಡ್ವೈಸರ್ ಮತ್ತು ಗ್ಲೋಬಲ್ ಬೋರ್ಡ್ ನಲ್ಲಿ ಡೈರೆಕ್ಟರ್ ಪವನ್ ಜಗಿ. ಯಂಗ್ ಆಂಟರ್ಪ್ರನರ್ಸ್ ನ ಫೇವರೇಟ್ ಅರ್ಜುನ್ ವೈದ್ಯ. ಇವತ್ತು ನಮ್ಮ ಜೊತೆ ಇರುವಂತಹ ಗುರುಗಳು, ಅವರ ಕ್ಲಾಸು ಆಂಟರ್ಪ್ರನರ್ಸ್ ನ ಲಾಂಚ್ ಪ್ಯಾಡ್ ಆಗಿದೆ. ಐಐಟಿ ಮಡ್ರಾಸ್ ನ ಆಂಟರ್ಪ್ರನರ್ಶಿಪ್ ಸೆಲ್ ನಲ್ಲಿ ನಮ್ಮ ದೇಶದ ಭಾವಿ ಇಂಜಿನಿಯರ್ಸ್ಗೆ ಡಿಸೈನ್, ಮಾರ್ಕೆಟಿಂಗ್ ಮತ್ತೆ ಬಿಸ್ನೆಸ್ ನ ಗ್ಲೋಬಲ್ ಜ್ಞಾನ ಕೊಡ್ತಾ ಇದ್ದಾರೆ ಮತ್ತು ಅವರ ಐಡಿಯಾಸ್ ನ ಸಕ್ಸಸ್ಫುಲ್ ಮಾಡ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಮಾಸ್ಟರ್ ಮೆಂಟರ್ ಪ್ರೊಫೆಸರ್ ರಿಚಾ ಅಗರ್ವಾಲ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸೊ ಪ್ರೊಫೆಸರ್ ಅಗರ್ವಾಲ್ ಈಸ್ ವಿತ್ ಅಸ್. ಅವರು ಇವತ್ತಿನ ನಮ್ಮ ಎಕ್ಸ್ಪರ್ಟ್ ಮೆಂಟರ್ ಆಗಿದ್ದಾರೆ. ಅವರು ಇಲ್ಲಿ ಬರುವಂತಹ ಎಲ್ಲ ಐಡಿಯಾಬಾಸ್ಗಳಿಗೂ ಮೆಂಟರ್ಶಿಪ್ ಕೊಡ್ತಾರೆ. ಪ್ರೊಫೆಸರ್, ನನಗೊಂದು ವಿಷಯ ತಿಳ್ಕೊಬೇಕಿತ್ತು. ಈ ಸ್ಟಾರ್ಟ್ಅಪ್ನಲ್ಲಿ ಮೆಂಟರ್ಶಿಪ್ ಕೊಡ್ತಾರಲ್ಲ, ಆವಾಗ ಟೆಕ್ನಿಕಲ್ ನಾಲೆಡ್ಜ್, ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟೀಸ್, ಇವೆಲ್ಲ ವಿಷಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೋಕಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಆದರೆ ನನಗನ್ಸುತ್ತೆ ಪ್ರತಿಯೊಬ್ಬ ಐಡಿಯಾಬಾಸ್ನ ಜರ್ನಿನಲ್ಲಿ ತುಂಬ ಇಂಪಾರ್ಟೆಂಟ್ ಆಗೋದು ತುಂಬ ಅರ್ಲಿಯಾಗಿ ಫೇಲ್ಯೂರ್ಸ್ನ ಗುರುತಿಸೋದು. ಮತ್ತು ಇದು ಎಲ್ಲೂ ಹೇಳ್ಕೊಡೋದಿಲ್ಲ, ಸ್ಕೂಲಲ್ಲಿ ಹೇಳ್ಕೊಡೋದಿಲ್ಲ. ಇದು ಕೇವಲ ಜೀವನದ ಅನುಭವಗಳು ಮಾತ್ರ ಹೇಳ್ಕೊಡುತ್ತೆ. ಇದನ್ನ ನಾವು ಹೇಗೆ ಡೀಲ್ ಮಾಡಬೇಕು? ಪ್ರತೀಕ್, ನೀವು ದೊಡ್ಡ ಮಾತಾಡ್ಬಿಟ್ರಿ ಇವಾಗ. ಅರ್ಲಿ ಫೇಲ್ಯೂರ್ಸ್, ಇದನ್ನ ನಾವು 2 ತರ ನೋಡ್ಲೂಬಹುದು. ಒಂದು ಫೇಲ್ಯೂರ್ನ ಹೇಗೆ ಡೀಲ್ ಮಾಡೋದು ಅಂತ, ಮತ್ತೆ ಇನ್ನೊಂದು ಫೇಲ್ಯೂರ್ ನಮಗೆ ಎಷ್ಟು ಒಳ್ಳೇದ್ ಮಾಡುತ್ತೆ ಅಂತ. ಸೊ ಜನರಲಿ ನಾನು ನೋಡಿರೋ ಹಾಗೆ ಸ್ಟೂಡೆಂಟ್ಸ್ ಅವ್ರ ಸ್ಟಾರ್ಟ್ಅಪ್ ಮೇಲೆ ಕೆಲಸ ಮಾಡಿದಾಗ ಅವರಿಗೆಲ್ಲ ಪರ್ಫೆಕ್ಟ್ ಪ್ರಾಡಕ್ಟ್ ಮಾಡಬೇಕು ಅಂತೆಲ್ಲ ಇರುತ್ತೆ. ಅದು ಬೆಸ್ಟ್ ಕ್ಯಾಟಗರಿ ಪ್ರಾಡಕ್ಟ್ ಅಲ್ಲಿ ಹೋಗ್ಬೇಕು ಅಂತ ಇರುತ್ತೆ. ನಾನು ಅವ್ರಿಗೆ ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, ನೀವು ಒಂದು ಪ್ರೋಟೋಟೈಪ್ ಮಾಡಿ ಅಂತ, ಅದನ್ನ ರಫ್ ಆಗಿ ಮಾಡಿ ಯಾರಿಗೆ ಯೂಸ್ ಮಾಡ್ಬೇಕಲ್ಲ ಅವರಿಗೆ ನೀವು ಮಾರಿ ಅಂತ ಹೇಳ್ತೀನಿ. ಸ್ವಲ್ಪ ಜನನ ಸೆಲೆಕ್ಟ್ ಮಾಡಿ ಅವ್ರ ಮೇಲೆ ಟೆಸ್ಟ್ ಅನ್ನ ಶುರು ಮಾಡಿ ಅಂತ ಹೇಳ್ತೀನಿ. ಮತ್ತೆ ಅವ್ರ ಜೊತೆ ಇಂಟರಾಕ್ಷನ್ ಮಾಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಇದ್ರಲ್ಲಿ ಯಾವ್ದು ಕಮ್ಮಿ ಇದೆ ಅಂತ. ಅದು ಯೂಸರ್ಸ್ ಪರ್ಸ್ಪೆಕ್ಟಿವ್ ಇಂದ ಅದನ್ನ ಯೂಸ್ ಮಾಡೋರಿಗೆ ಏನ್ ಅನ್ನಿಸ್ತಿದೆ, ಏನ್ ಕಡಿಮೆ ಇದೆ ಅಂತ. ನಾವು ಈ ಡಿಸೈನ್ ಥಿಂಕಿಂಗ್ ಅಲ್ಲಿ ಒಂದ್ ಹೇಳ್ತೀವಿ, ಫೇಲ್ ಫಾಸ್ಟ್ ಅಂತ. ಅಂದ್ರೆ ನೀವು ತುಂಬಾ ಸಲ ಟ್ರೈ ಮಾಡಿದಾಗ ಅದು ಒಂದು ಒಳ್ಳೆ ಪ್ರಾಡಕ್ಟ್ ಆಗಿ ಕ್ರಿಯೇಟ್ ಆಗತ್ತೆ. ಅದನ್ನ ಯಾರು ಯೂಸ್ ಮಾಡ್ಬೇಕಲ್ಲ ಅವರಿಂದಾನು ಇನ್ಪುಟ್ ಬರ್ತಿರತ್ತೆ. ಅದು ತುಂಬಾ ಮುಖ್ಯವಾಗಿರತ್ತೆ. ಆ ಫೇಲ್ಯೂರ್ ಅನ್ನೋದಿರತ್ತಲ್ಲ, ಅದಿರಲ್ಲ ಅಂತ ಹೇಳ್ಬೋದು. ಇದು ತುಂಬಾ ಮುಖ್ಯವಾದ ವಿಷಯ. ಮತ್ತೆ ಇದು ಡಿಸೈನ್ ಥಿಂಕಿಂಗ್ ನ ಬಹಳ ಬೇಸಿಕ್ ರೂಲ್, ಫೇಲ್ ಫಾಸ್ಟ್. ಹೌದು, ನೀವು ಎಷ್ಟು ಬೇಗ ಫೇಲ್ಯೂರ್ನ ಡೀಲ್ ಮಾಡೋದು ಕಲಿತೀರೋ ಅಷ್ಟೇ ಬೇಗ ನೀವು ಸಕ್ಸಸ್ನ ಕಾಣ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಪ್ರೊಫೆಸರ್. ಯು ಜಸ್ಟ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ಸರಿ, ಹಾಗಾದ್ರೆ ಕರೆಯೋಣ ಮೊದಲನೇ ಐಡಿಯಾಬಾಸ್ನ. ಕಾನೂನಿನ ಕೈ ತುಂಬಾ ದೊಡ್ಡದಾಗಿರುತ್ತೆ. ಆದರೆ ಈ ಕೈ ಬರೀ ಅಪರಾಧಿಗಳನ್ನ ಹಿಡಿಯೋದಿಕ್ಕಲ್ಲ, ಒಬ್ಬ ನಿರಪರಾಧಿನ ಉಳಿಸೋದಿಕ್ಕೂ ಆಗಿರುತ್ತೆ. ಮತ್ತೆ ದಾರಿಯಲ್ಲಿ ಹೋಗೋ ಪ್ರತಿಯೊಬ್ಬ ಮುಗ್ಧರನ್ನ ಕಾಪಾಡೋದಿಕ್ಕೆ ಕಾನೂನನ್ನ ಕೋರ್ಟಿಂದ ಹೊರಗಡೆ ಬೀದಿಗೆ ತರ್ತಾ ಇದ್ದಾರೆ ಮುಂದೆ ಬರ್ತಿರುವಂತಹ ನಮ್ಮ ಐಡಿಯಾಬಾಸ್. ಪ್ರತಿದಿನ ಡ್ರೈವರ್ ತನ್ನ ಗಾಡಿಯನ್ನ ರಸ್ತೆ ಮೇಲೆ ಹೇಗೆ ಓಡಿಸ್ತಾನೋ ಅವನು ಅಲ್ಲಿರುವ ರಸ್ತೆಯ ನಿಯಮಗಳನ್ನ ಪಾಲಿಸಲೇಬೇಕಾಗುತ್ತೆ. ಆದ್ರೆ ಸುಮಾರು ಸಲ ಸಮಾಜದ ಕೆಲವು ವ್ಯಕ್ತಿಗಳು ಈ ಸಿಸ್ಟಮ್ ಮತ್ತೆ ಕಾನೂನನ್ನ ತಪ್ಪಾಗಿ ಬಳಸ್ಕೋತಾರೆ. ಇದರಿಂದ ಒಬ್ಬ ಸಾಮಾನ್ಯ ಡ್ರೈವರ್ಗೆ ಅವನ ತಪ್ಪು ಇಲ್ಲ ಅಂದ್ರೂ ಕೂಡ ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ನಮ್ಮ ಕಾಗದಗಳು ಸರಿಯಾಗಿದೆ, ಡ್ರೈವಿಂಗ್ ಸೀಟ್ ಬೆಲ್ಟ್ ಎಲ್ಲ ಸರಿಯಾಗೇ ಇದೆ. ಅದಾದ ನಂತರ ಕೂಡ ಯಾವ ಕಾರಣಕ್ಕೆ ಚಲನ್ ಹಾಕ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಹೀಗೆ ರೋಡ್ ಇರುತ್ತಲ್ಲ, ರೋಡಿನ ಹತ್ರದಲ್ಲಿ ವೈಟ್ ಪಟ್ಟಿ ಒಳಗಡೆ ನಿಲ್ಸಿದ್ರೆ ಅದನ್ನ ಎತ್ಕೊಂಡು ಹೋಗ್ಬೋದು. ಆದ್ರೆ ರೋಡೇ ಸರಿ ಇಲ್ಲ, ವೈಟ್ ಪಟ್ಟಿ ಒಳಗಡೆನೆ ಇರುತ್ತೆ, ಆದ್ರೂ ಎತ್ಕೊಂಡು ಹೋಗ್ತಾರೆ ಅಂದ್ರೆ ತಪ್ಪಲ್ವಾ? ಬಲವಂತವಾಗಿ ಹೇಳ್ತಾರೆ ಸೈಡ್ಗೆ ಹಾಕು ಅಂತ, ಮತ್ತೆ ನಮ್ಮ ಲೈಸೆನ್ಸ್ ತಗೊಂಡ್ಬಿಡ್ತಾರೆ. ನಮ್ಗೆ ಅಸಹಾಯಕತೆ ಇದೆ, ತಗೊಳಪ್ಪ ಅಂತ ಆತರ ಏನಾದ್ರೂ ಕೊಡ್ಬೇಕಾಗತ್ತೆ. ನಮ್ಗೆ ಕೋರ್ಟ್ ಕಚೇರಿ ಇದು ಯಾವ್ದು ಗೊತ್ತಿಲ್ಲ ಅಲ್ವಾ. ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ, ಅದ್ರ ಜೊತೆಗೆ ನಮಗೆ ಸಹಾಯ ಮಾಡೋದಕ್ಕೆ ನಮ್ಮೊಟ್ಟಿಗೆ ಇರೋರು ಈಗ ಈ ಫೌಂಡರ್ಸ್ಗಳು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಗುರುಗ್ರಾಮ್ನಿಂದ
ಹಿಮಾಂಶು ಗುಪ್ತಾ ಮತ್ತು ಸೈಯದ್ ಆಸಿಫ್ ಇಕ್ಬಾಲ್. ಪ್ರತೀಕ್ ಗಾಂಧಿ ಹಾಜರಾಗಬೇಕು. ಏನ? ಯುವರ್ ಆನರ್, ಮಿಸ್ಟರ್ ಗಾಂಧಿ ಸಿಗ್ನಲ್ ಜಂಪ್ ಮಾಡಿದ್ದಾರೆ. ಅದಕ್ಕೆ ಟ್ರಾಫಿಕ್ ಪೊಲೀಸ್ ಅವರಿಗೆ ಚಲನ ಹಾಕಿದ್ದಾರೆ. ಆದ್ರೆ ಇವತ್ತು ಇವರು ತಮ್ಮ ತಪ್ಪನ್ನ ಒಪ್ಕೊಳ್ತಾ ಇಲ್ಲ. ಐ ಅಬ್ಜೆಕ್ಟ್ ಮೈ ಲಾರ್ಡ್. ನನ್ನ ಕಕ್ಷಿದಾರರ ಗಾಡಿ ಸಿಗ್ನಲ್ ಕ್ರಾಸ್ ಮಾಡ್ತಾ ಲೈಟ್ ಗ್ರೀನ್ ಅಲ್ಲೇ ಇತ್ತು. ಅವರು ಟ್ರಾಫಿಕ್ ಜಾಸ್ತಿ ಇದ್ದಿದ್ದ ಕಾರಣ ಸಿಗ್ನಲ್ ಕ್ರಾಸ್ ಮಾಡ್ತಾ ಮಾಡ್ತಾ ಲೈಟ್ ರೆಡ್ ಆಗ್ಬಿಡ್ತು. ಯುವರ್ ಆನರ್, ನನ್ನ ಗೆಳೆಯ ಒಂದ್ ವಿಷಯ ಮರಿತಾ ಇದ್ದಾರೆ. ಕೋರ್ಟ್ ಎವಿಡೆನ್ಸ್ ಕೇಳುತ್ತೆ, ಎಮೋಷನ್ಸ್ ನ ಅಲ್ಲ ಅಂತ. ಇಲ್ಲಿ ನೋಡಿ, ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇವರ ಗಾಡಿ ಸಿಗ್ನಲ್ ನ ಕ್ರಾಸ್ ಮಾಡಿದಾಗ ಸಿಗ್ನಲ್ ರೆಡ್ ಆಗಿತ್ತು. ವಕೀಲ್ರೇ, ಪ್ರೂಫ್ ಸರಿಯಾಗಿ ಕೊಡಿ. ನನ್ನ ಕಕ್ಷಿದಾರರ ಗಾಡಿ ಕ್ರಾಸ್ ಆಗ್ಬೇಕಾದ್ರೆ ಲೈಟ್ ಗ್ರೀನ್ ಅಲ್ಲೇ ಇತ್ತು. ಈ ವಿಚಾರಣೆಯನ್ನು ಮುಂದಿನ ತಾರೀಕಿನವರೆಗೂ ಮುಂದೂಡಲಾಗಿದೆ. ಹಲೋ ಟೈಟನ್ಸ್, ಇವತ್ತು ಭಾರತದಲ್ಲಿ 24 ಕೋಟಿ ಚಲನ್ಗಳು ಪೆಂಡಿಂಗ್ ಇದೆ. ಹೆಚ್ಚು ಕಮ್ಮಿ 28,000 ಕೋಟಿ ಚಲಾನ್ಸ್ ಪೆಂಡಿಂಗ್ ಇದೆ. ಪ್ರತಿ ತಿಂಗಳು ಹೆಚ್ಚು ಕಮ್ಮಿ 80 ಲಕ್ಷ ಹೊಸ ಚಲನ್ಗಳು ಇಶ್ಯೂ ಆಗುತ್ತೆ. ಪ್ರತಿದಿನ ಲಕ್ಷಾಂತರ ಗಾಡಿಗಳು ವಿದೌಟ್ ರೀಸನ್ ನಿಲ್ಲಿಸಲಾಗುತ್ತೆ. ರಾಂಗ್ ಚಲಾನ್, ಹರಾಸ್ಮೆಂಟ್ ಇಶ್ಯೂಸ್, ಅನ್ನೆಸರಿ ರಿಟೆನ್ಷನ್, ಇನ್ನೂ ಹಲವು ಕಾರಣಗಳಿಗೆ. ಚಲನ ಏನಾದ್ರೂ ತಪ್ಪಾಗಿ ಬಿದ್ರೆ ಕೋರ್ಟಿಗೆ ಹೋಗ್ಬೇಕಾಗುತ್ತೆ, ವಕೀಲರನ್ನ ಹುಡುಕ್ಬೇಕಾಗುತ್ತೆ. ಸಮಯ, ದುಡ್ಡು, ಎನರ್ಜಿ ಎಲ್ಲ ಹಾಳು. ಫ್ಲೀಟ್ ಆಪರೇಟರ್ ಆಗಿರ್ಲಿ ಅಥವಾ ಸಾಮಾನ್ಯ ಮನುಷ್ಯ, ಇವರಲ್ಲಿ ಎರಡೇ ಆಪ್ಷನ್ ಉಳಿಯೋದು. ಒಂದು ಆನ್ ದ ಸ್ಪಾಟ್ ಫೈನ್ ಕಟ್ಟಿ, ಅಥವಾ ದಿನದಿಂದ ದಿನಕ್ಕೆ ಬರ್ತಾ ಇರುತ್ತೆ. ಅದೇ ಕ್ಯಾಮ್ರಾ ಚಲಾನ್ ಕೇಸ್ ಆದ್ರೆ ಅದನ್ನ ಆನ್ ದ ಸ್ಪಾಟ್ ಪೇ ಮಾಡಕ್ ಕೂಡ ಆಗಲ್ಲ. ಈ ತರದ ಇಶ್ಯೂನ ನನ್ನ ಫ್ಯಾಮಿಲಿ ಮೆಂಬರ್ ಒಬ್ರು ಫೇಸ್ ಮಾಡಿದಾಗ ಈ ಒಂದು ಚಿಕ್ಕ ಕೇಸ್ನ ಕ್ಲೋಸ್ ಮಾಡೋದಕ್ಕೆ ಕೋರ್ಟ್ ಅಲ್ಲಿ 2ರಿಂದ 3 ಪಟ್ಟು ಜಾಸ್ತಿ ದುಡ್ಡು ಕೊಡ್ಬೇಕಾಗಿ ಬಂತು. ಆಗ ನನಗೊಂದು ಐಡಿಯಾ ಬಂತು. ಹೇ ಹಿಮಾಂಶು, ಇದಕ್ಕೆ ಒಂದೇ ಪರಿಹಾರ ಇದೆ. ಯಾವಾಗ ಎಲ್ಲೇ ಚಲಾನ್ ಬಿದ್ರು ಅದನ್ನ ಅಲ್ಲೇ ಕ್ಲಿಯರ್ ಮಾಡ್ಕೋಬೇಕು ಅಂತ. ಆದ್ರೆ ಯಾವುದೇ ತಪ್ಪು ದಾರಿಲೋ ಅಥವಾ ಮೋಸ ಮಾಡಿನೋ ಅಲ್ಲ, ಸರಿಯಾದ ಲೀಗಲ್ ದಾರಿಲಿ. ಅದಾದ್ಮೇಲೆ ಇನ್ನೇನಿತ್ತು, ನಾವು ಈ ಇಶ್ಯೂನ ಆನ್ ದ ಸ್ಪಾಟ್ ಸಾಲ್ವ್ ಮಾಡೋದಕ್ಕೆ ಒಬ್ಬ ಲಾಯರ್ನ ಅಲ್ಲೇ ಬಿಟ್ವಿ. ನಂತರ ಲಾಂಚ್ ಮಾಡಿದ್ವಿ ಲಾಯರ್ ಆನ್ ದ ಸ್ಪಾಟ್, ಅಂದ್ರೆ ಲಾಟ್ಸ್. ಟೈಟನ್ಸ್, ಲಾಟ್ಸ್ ಇಂಡಿಯಾದ ಮೊದಲ ಲೀಗಲ್ ಅಸಿಸ್ಟೆನ್ಸ್ ಪ್ಲಾಟ್ಫಾರ್ಮ್. ಈಗ ಅಂದ್ಕೊಳ್ಳಿ, ನಿಮ್ ಗಾಡಿ ನಿಲ್ಸಿರ್ತೀರಾ, ಹಾಗೂ ಚಲನ್ ಬೀಳುತ್ತೆ, ಅಥವಾ ನಿಮ್ ಗಾಡಿಗೆ ಆಕ್ಸಿಡೆಂಟ್ ಆದ್ರೆ, ಮತ್ತೆ ಗಾಡಿ ಜಪ್ತಿ ಆದ್ರೆ, ಇಂಥ ಎಲ್ಲಾ ಸಿಚುವೇಶನ್ಗಳಲ್ಲೂ ನಾವು ನಿಮಗೆ ಕೊಡ್ತೀವಿ ಒಂದೇ ಕ್ಲಿಕ್ ಅಲ್ಲಿ ಆನ್ ದ ಸ್ಪಾಟ್ ಲೀಗಲ್ ಸಪೋರ್ಟ್. ಲಾಟ್ಸ್ಗೆ ಕಾಲ್ ಮಾಡಿ, ಮತ್ತೆ ನಾವು ನಿಮ್ಮ ಗಾಡಿನ ರೋಡ್ಗೆ ವಾಪಸ್ ತರ್ತೀವಿ. ಇವತ್ತು ನಮ್ಮ ಹತ್ರ ಹೆಚ್ಚು ಕಮ್ಮಿ 75,000ಕ್ಕಿಂತ ಮೇಲ್ಪಟ್ಟು ಲಾಯರ್ಗಳ ನೆಟ್ವರ್ಕ್ ಇದೆ. ಅವರು ಹೈವೇನ ಪ್ರತಿ 50 ಕಿಲೋಮೀಟರ್ ಅಲ್ಲಿ ಅವೈಲೇಬಲ್ ಇದ್ದಾರೆ. ಅಂಡ್ ಅವರು ಇನ್ಶೋರ್ ಮಾಡ್ತಾರೆ ಇಂತಹ ಯಾವುದೇ ಇನ್ಸಿಡೆಂಟ್ ಎಲ್ಲಿಯೂ ಅಥವಾ ಯಾವಾಗ ಬೇಕಿದ್ರು ಅದನ್ನ ಸರಿಯಾಗಿ ಮತ್ತು ಲೀಗಲ್ ದಾರಿಲಿ ಸಾಲ್ವ್ ಮಾಡೋದಕ್ಕೆ. ಭಾರತದಲ್ಲಿ ಕೋಟಿಗಟ್ಟಲೆ ಗಾಡಿಗಳಿದಾವೆ. ಈ ಗಾಡಿಗಳಿಗೆ ರೋಡ್ ಸೈಡ್ ಅಲ್ಲಿ ತಪ್ಪಾಗಿ ಚಲನ್ ಬೀಳ್ತವೆ. ನಾವು 60,000 ಈ ತರದ ಪ್ರಾಬ್ಲಮ್ಗಳನ್ನ ಆರ್ಗನೈಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಪ್ರತಿ ಡ್ರೈವರ್ ಕಾನ್ಫಿಡೆಂಟ್ ಜೊತೆ ಈಸಿಯಾಗಿ ಲೀಗಲ್ ಆಕ್ಸೆಸ್ ತಗೋಬೇಕು ಅಂತ. ಸೊ ಟೈಟನ್ಸ್, ಇವತ್ತು ನಾವು 2% ಇಕ್ವಿಟಿ ಬದಲಾಗಿ 2.4 crores ಆಸ್ಕ್ ತಗೊಂಡು ಬಂದಿದ್ದೀವಿ. ನಾವು ಬಯಸ್ತೀವಿ ಪ್ರತಿ ಫ್ಲೀಟ್ ಆಪರೇಟರ್, ಪ್ರತಿ ಡ್ರೈವರ್, ಪ್ರತಿಯೊಬ್ರು ಕಾನ್ಫಿಡೆನ್ಸ್ ಜೊತೆಗೆ ಈ ಸಿಚುವೇಶನ್ ಅಲ್ಲಿ ಹೇಳಬೇಕು, ಟಾಕ್ ಟು ಮೈ ಲಾಯರ್. ನೀವಿಬ್ರು ಇಲ್ಲಿ ತನಕ ಎಲ್ಲಿದ್ರಿ? ಇಲ್ಲಿರೋ ಎಲ್ಲರಿಗೂ ಅನ್ನಿಸ್ತಾ ಇದೆ ನಾವ್ ಈ ಹಿಂದೆ ಏನ್ ಫೈನ್ ಕಟ್ಟೋದ್ವೋ ಅದು ನೀವಿದ್ದಿದ್ರೆ ಸ್ವಲ್ಪ ಲಾಭ ಆಗ್ತಿತ್ತೇನೋ ಅಂತ, ದುಡ್ಡು ಉಳ್ಸೋದಿಕ್ಕೆ. ಪ್ರತೀಕ್ ಅವರೇ, ನೀವು ಸ್ಕ್ಯಾಮ್ ಮಾಡ್ತಿರ್ಬೇಕಾದ್ರೆ ಇವ್ರಿಗೆ ಕಾಲ್ ಮಾಡಿದ್ರೆ ಸ್ಕ್ಯಾಮೇ ಆಗ್ತಿರ್ಲಿಲ್ಲ ನೋಡಿ. ಸರ್, ಇವರು ಡಿಫೆನ್ಸ್ ಅಲ್ಲಿ ಇದ್ದಾರೆ, ಇವ್ರು ಕಾಪಾಡ್ತಾರೆ. ನಾನು ಲಾಯರು, ನಾನು ನೋಡ್ಕೋತೀನಿ ಬಿಡಿ. ನಿಮ್ ಜೊತೆಗೂ ಈ ಥರದ್ದು ಏನಾದ್ರೂ ಆಗಿತ್ತಾ? ಅದಕ್ಕೆ ಇದನ್ನ ಶುರು ಮಾಡಿದ್ರ? ನನ್ನ ಸಿಸ್ಟರ್ ಅವರು ಚಂಡೀಗಢ್ನಲ್ಲಿ ಇರ್ತಾರೆ. ಅವರು ಡೊಮೆಸ್ಟಿಕ್ ವೈಲೆನ್ಸ್ನ ಒಂದು ಎಪಿಸೋಡ್ನ ಫೇಸ್ ಮಾಡಿದ್ರು. ಅದರಲ್ಲಿ ಡೊಮೆಸ್ಟಿಕ್ ಅಬ್ಯೂಸ್ ಆಗ್ತಾ ಇತ್ತು ಅವ್ರ ಜೊತೆನಲ್ಲಿ. ನನಗೆ ಯಾವಾಗ ಇದು ಗೊತ್ತಾಯ್ತೋ ನಾನು ಅವಳ ಜೊತೆಗೆ ನಿಂತ್ಕೊಂಡೆ. ಹೆಚ್ಚು ಕಮ್ಮಿ 2 ವರ್ಷದವರೆಗೂ ಆ ಫ್ಯಾಮಿಲಿ ಸ್ಟ್ರಗಲ್ನ ನಾವು ಫೇಸ್ ಮಾಡಿದ್ವಿ. ಆ 2 ವರ್ಷದಲ್ಲಿ ಗೊತ್ತಿಲ್ಲ ಎಷ್ಟು ಲೋಕಲ್ ಲಾಯರ್ಸ್ಗಳ ಜೊತೆ ನಾವು ಡೀಲ್ ಮಾಡಿದ್ವಿ ಅಂತ. ಪ್ರತಿ ಸರ್ತಿ ಹೋಗಿ ನಾವು ಮಾತಾಡ್ದಾಗ್ಲೂ ಕೂಡ ಮನಸ್ಸಲ್ಲಿ ಒಂದು ಭಯ ಇರ್ತಾ ಇತ್ತು. ಅಂದ್ರೆ ಈ ಲಾಯರ್ ನಮಗೆ ಸಾಥ್ ಕೊಡ್ತಾರಾ ಇಲ್ವಾ, ವಿಷಯಗಳನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಡ್ತಾರಾ ಇಲ್ವಾ, ಕೊನೆಗೆ ನಮಗೆ ಸೊಲ್ಯೂಷನ್ ಸಿಗುತ್ತಾ ಅಥವಾ ಇಲ್ವಾ, ಅಂಡ್ ಪ್ರೈಸ್, ಅದ್ರ ಬಗ್ಗೆ ಯಾವುದೇ ಗ್ಯಾರಂಟಿಗಳು ಕೂಡ ಇಲ್ಲ. ನಾನು ಲೀಗಲ್ ಆಗಿ ನಡ್ಕೊಂಡ್ರೂ ಕೂಡ ನಾವು ಇಂಥ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಬೇಕಾಗಿ ಬರ್ತಾ ಇದೆ. ಹಾಗಿದ್ಮೇಲೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಎಷ್ಟು ಕಷ್ಟ ಆಗ್ತಾ ಇರಬಾರ್ದು. ಆ ಸಮಯದಲ್ಲಿ ನನಗೆ ಈ ಒಂದು ಕಾನ್ಸೆಪ್ಟ್ ತಲೆಗೆ ಬಂತು. ಅಂದ್ರೆ ಹೇಗೆ ನಾನು
ಈ ಲಾಯ್ಡ್ನ ಒಂದು ಲೇಯರ್ನ ಆರಂಭ ಮಾಡಬೇಕು ಅಂತ. ಒಂದು ದೊಡ್ಡ ಗ್ಯಾಪ್ ಇದೆ ಬಿಟ್ವೀನ್ ದ ಕನ್ಸ್ಯೂಮರ್ಸ್ ಅಂಡ್ ದ ಲಾಯರ್ಸ್. ಅದನ್ನ ಬ್ರಿಡ್ಜ್ ಮಾಡಬೇಕು ಅಂತ. ಅಲ್ಲಿಂದ ಲಾಯ್ಡ್ನ ಶುರು ಆಯಿತು 2018ರಿಂದ. ನಾನು ಬಿಹಾರದ ಒಂದು ಚಿಕ್ಕ ಹಳ್ಳಿ ಮಿತ್ವಾರಿಂದ ಬಂದಿದ್ದೀನಿ. ಮತ್ತೆ ಲಾಯರ್ ಆನ್ ದ ಸ್ಪಾಟ್ನ ಲಾಯರ್ ನಾನೇ. 2022ರಲ್ಲಿ ಹಿಮಾಂಶುನ ಭೇಟಿಯಾದೆ ಮತ್ತೆ ಲಾರ್ಡ್ಸ್ ಬಗ್ಗೆ ಮಾತಾಡಿದ್ವಿ. ಇದ್ರ ಬಗ್ಗೆ ಮಾತಾಡಿದಾಗ ಹಿಮಾಂಶು ನನಗೆ 2 ವಿಷಯನ ಇಂಪ್ರೆಸಿವ್ ಆಗಿ ಹೇಳ್ದ. ಮೊದಲನೇದು ಏನಂದ್ರೆ ರೆಕರಿಂಗ್ ಬಿಸ್ನೆಸ್. ಲೀಗಲ್ ಆಗಿ ರೆಕರಿಂಗ್ ಆಗೋದು ತುಂಬಾ ಕಷ್ಟ. ಸೊ ರೆಕರಿಂಗ್ ಇಂದ ನಂಗೆ ಕಾನ್ಫಿಡೆನ್ಸ್ ಬಂತು, ಬಿಸ್ನೆಸ್ ಚೆನ್ನಾಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ ಅಂತ. ಹಿಮಾಂಶು ಹೇಳಿದ ಇನ್ನೊಂದು ವಿಷಯ ಅದು ಗೊತ್ತಾ, ಪ್ರಿವೆಂಟಿಂಗ್. ನಾವು ಪ್ರಿವೆಂಟಿವ್ ಸೊಲ್ಯೂಷನ್ ಮಾಡ್ತಾ ಇದೀವಿ. ನನಗೆ ಅರ್ಥ ಆಯ್ತು ಇದು ಡಿಸ್ಟ್ರಪ್ಟಿವ್ ಆಗುತ್ತೆ, ಯಾಕಂದ್ರೆ ನಾನೊಬ್ಬ ಲಾಯರ್. ಪ್ರಾಬ್ಲಮ್ ಬಂದ ಮೇಲೆ ಯೂಸ್ ಮಾಡ್ತಾ ಇದೀವಿ. ಮತ್ತೆ ಪ್ರಿವೆನ್ಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಖಂಡಿತ ಕಮಾಲ್ ಆಗುತ್ತೆ. ಸೊ ಯಾವಾಗಿಂದ ನಾನು ಲಾಯರ್ ಜೊತೆ ಸೇರಿದೆ ಮತ್ತೆ ಅವತ್ತಿಂದ ನಾನು ಪ್ರಾಡಕ್ಟ್ ಮತ್ತೆ ಟೆಕ್ನಾಲಜಿ ನೋಡ್ತಾ ಇದ್ದೀನಿ. ವಂಡರ್ಫುಲ್. ಅದು ನಿಮ್ಮ ಟೋಟಲ್ ಟೀಮ್ ಎಷ್ಟು ಜನ ಇದ್ದಾರೆ? ನಮ್ಮ ಟೋಟಲ್ ಏನು ಕೋರ್ ಟೀಮ್ ಇದೆ, ಅದರಲ್ಲಿ 8 ಜನ ಇದ್ದಾರೆ. ಅಂಡ್ ಐ ಆಮ್ ಹ್ಯಾಪಿ ದಟ್ ಆಲ್ ಆಫ್ ದೆಮ್ ಆರ್ ಹಿಯರ್. ವೆರಿ ಗುಡ್. ಹಿಮಾಂಶು ಅವರೇ, ಈ ಆ್ಯಪ್ ಕೆಲಸ ಹೇಗೆ ಮಾಡುತ್ತೆ ಅದನ್ನ ತೋರಿಸಿ, ಆಮೇಲೆ ನಮ್ಮ ಟೈಟನ್ಸ್ಗೆ ಫ್ಲೋರ್ ಓಪನ್ ಮಾಡ್ತೀವಿ. ಖಂಡಿತ ಸರ್. ಟೈಟನ್ ನಮ್ಮ ಮಲ್ಟಿ ಲೇಯರ್ ಟ್ರ್ಯಾಕ್ ಇದೆ. ನಾವೀಗ ಕನ್ಸ್ಯೂಮರ್ ಫ್ರೆಂಡ್ ತೋರಿಸ್ತಾ ಇದೀವಿ. ಇದು ನಮ್ಮ ಪ್ಲಾಟ್ಫಾರ್ಮ್. ಇದರಲ್ಲಿ ನೀವು ನಿಮ್ಮ ವೆಹಿಕಲ್ ಟೈಪ್ ಸೆಲೆಕ್ಟ್ ಮಾಡ್ಬೋದು. ವೆಹಿಕಲ್ ನಂಬರ್ನ ಸುಲಭವಾಗಿ ಹಾಕ್ಬೋದು. ಇಲ್ಲಿ ನೀವು ವೆರಿಫಿಕೇಶನ್ಗೋಸ್ಕರ ನಿಮ್ಮ ಹೆಸರು ಮತ್ತೆ ನಿಮ್ಮ ಫೋನ್ ನಂಬರ್ ಹಾಕಬೇಕು. ಮತ್ತೆ ವೆರಿಫಿಕೇಶನ್ ಆದ ಕೂಡಲೇ ನಿಮ್ದು ಎಷ್ಟೇ ಚಲನ್ ಇರಲಿ, ಅದು ಹಿಸ್ಟಾರಿಕಲ್ ಆಗಿರ್ಲಿ, ಕೋರ್ಟ್ ಅಲ್ಲಿ ಇರಲಿ ಅಥವಾ ಆನ್ಲೈನ್ ಅಲ್ಲಿ ಇರಲಿ, ಅದೆಲ್ಲ ಚಲನು ಕಾಣಿಸುತ್ತೆ. ಇದು ಯಾಕೆ ಕಾಣಿಸುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ IT ಅವರು ನಮ್ಮಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಮತ್ತೆ ನಮಗೆ ಆಕ್ಸೆಸ್ ಕೊಟ್ಟಿದ್ದಾರೆ ಅವರ UPI ಇದು. ಅದನ್ನ ಯೂಸ್ ಮಾಡ್ಕೊಂಡು ನಾವು ಒಂದು ಯೂಸರ್ ಫ್ರೆಂಡ್ಲಿ ಪ್ಲಾಟ್ಫಾರ್ಮ್ ನ ಮಾಡಿದೀವಿ. ನೀವು ನೋಡಬಹುದು ಇಲ್ಲಿ ನಿಮ್ಮ ಚಲನ್ ನ ಡೀಟೇಲ್ಸ್, ಚಲನ್ ನ ಲೊಕೇಶನ್ ಇರ್ಬೋದು ಅಥವಾ ನೇಚರ್ ಆಫ್ ಟೈಪ್ ಇರ್ಬೋದು, ಎಲ್ಲಾನು ಇದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಮತ್ತೆ ಕಸ್ಟಮರ್ ಸಿಂಪಲ್ ಆಗಿ ಪೇಮೆಂಟ್ ಮಾಡಿ ತುಂಬಾ ಆರಾಮಾಗಿ ತನ್ನ ಎಲ್ಲಾ ಅಪ್ಡೇಟ್ಸ್ ಗಳನ್ನು ನೋಡಬಹುದು. ಮತ್ತೆ ನಾವು ಇದನ್ನು ಹೇಳ್ತೀವಿ, ಈ ಚಲನ್ ಎಷ್ಟು ದಿನದಲ್ಲಿ ಸಾಲ್ವ್ ಆಗುತ್ತೆ. ಒಂದು ಲೀಗಲ್ ಪ್ರೊಸೀಜರ್ ಇದೆ, ಆದ್ರೆ ಅದ್ರ ಲಿಮಿಟ್ ಎಷ್ಟಿದೆ. ಸೊ ನಾವು ಅವರಿಗೆ ಒಂದು ರೆಸಿಪ್ಟ್ ನ ಕೊಡ್ತೀವಿ. ಅದರಲ್ಲಿ ಎಲ್ಲಾ ಡೀಟೇಲ್ಸ್, ಅವರ ಪೇಮೆಂಟ್ ನ ಡೀಟೇಲ್ಸ್ ಕೂಡ ಇರುತ್ತೆ. ಮತ್ತೆ ಚಲನ್ ಯಾವಾಗ ಸಾಲ್ವ್ ಆಗುತ್ತೆ ಅಂತ ಕೂಡ. ಜೊತೆಗೆ ನಮ್ಮ B2B ಡ್ಯಾಶ್ ಬೋರ್ಡ್ ಇದೆ, ಯಾಕಂದ್ರೆ ನಾವು ಕಂಪನಿಗಳಿಗೆ ಕೂಡ ಸೊಲ್ಯೂಷನ್ ನ ಕೊಡ್ತೀವಿ. ಕಂಪನೀಸ್ ಈ ಡ್ಯಾಶ್ ಬೋರ್ಡ್ ನ ತನ್ನ ಎಂಪ್ಲಾಯೀಸ್ ಗೆ ಕೊಡುತ್ತೆ, ಯಾಕಂದ್ರೆ ಎಕ್ಸ್ಟೆಂಡೆಡ್ ಆರ್ಮಿ ತರ ನಾವು ಯೂಸ್ ಮಾಡ್ಕೋಬಹುದು. ಅವರು ಸಿಂಪಲ್ ಆಗಿ ವೆಹಿಕಲ್ ನ ಇಲ್ಲಿ ಆಡ್ ಮಾಡ್ತಾರೆ. ವೆಹಿಕಲ್ ಆಡ್ ಮಾಡಿದ್ಮೇಲೆ ಆ ಅಷ್ಟು ವೆಹಿಕಲ್ ನ ಡೀಟೇಲ್ಸ್, ಯಾವುದೇ ಚಲನ್ಗಳಿದ್ರು, PVC ರಿಲೇಟೆಡ್ ಇದ್ರು ಅಥವಾ ಚಲನ್ ರಿಲೇಟೆಡ್ ಇದ್ರು ನೋಡಬಹುದು. ಪ್ಲಸ್ ಒಂದ್ ಕಡೆ ಅವರ ಲೀಗಲ್ PNL, ಪ್ರತಿ ಗಾಡಿದು ಯಾವ ಗಾಡಿ ಮೇಲೆ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಚಲನ್ ಪೆಂಡಿಂಗ್ ಇದೆ, ಅದೆಲ್ಲದೂ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇದು ಒಂದು ಮೆಥಡಾಲಜಿ. ಇಲ್ಲಿ ನೀವು ಚಲನ್ ಈ ಡ್ಯಾಶ್ ಬೋರ್ಡ್ ಅಲ್ಲಿ ಸೆಲೆಕ್ಟ್ ಮಾಡಿ ನಮಗೆ ಸಬ್ಮಿಟ್ ಮಾಡಬಹುದು. ಮತ್ತೆ ನಮ್ಮ ಪೂರ್ತಿ ಲೀಗಲ್ ಇನ್ಸಿಡೆಂಟ್ ಮ್ಯಾನೇಜ್ ಸಿಸ್ಟಮ್ ಇದೆ. ಇದರಲ್ಲಿ ಎಲ್ಲಾ ಇನ್ಸಿಡೆಂಟ್ ಹೊಸ ಇನ್ಸಿಡೆಂಟ್ ಮಾಡಬಹುದು ಅಥವಾ ಹಳೆ ಇನ್ಸಿಡೆಂಟ್ ನ ಟ್ರ್ಯಾಕ್ ಮಾಡಬಹುದು. ನೀವು ನೋಡಬಹುದು ಇಲ್ಲಿ ಕ್ಯಾಟಗರಿ ವೈಸ್ ನಾವು ಇನ್ಸಿಡೆಂಟ್ಸ್ ನ ರಿಫ್ಲೆಕ್ಟ್ ಮಾಡಿದೀವಿ. ಮತ್ತೆ ಇನ್ಸಿಡೆಂಟ್ ನ ಪೂರ್ತಿ ಟೈಮ್ ಲೈನ್, ಆ ಇನ್ಸಿಡೆಂಟ್ ಯಾವಾಗ ಶುರು ಆಯ್ತು, ಅದು ಯಾವಾಗ ಅಪ್ಡೇಟ್ ಆಯ್ತು, ಕೋರ್ಟಿಗೆ ಯಾವಾಗ ಹೋಗಿದ್ದು, ಹಿಯರಿಂಗ್ ಅಲ್ಲಿ ಏನಾಯ್ತು, ಯಾಕಂದ್ರೆ ಈ ಕ್ಲಾರಿಟಿ, ಈ ಕಾನ್ಫಿಡೆನ್ಸ್ ಕಸ್ಟಮರ್ಗೆ ಬೇಕಾಗುತ್ತೆ. ಮತ್ತೆ ನಾವು ಪ್ರತಿ ಕಸ್ಟಮರ್ಗೆ ಪ್ರತಿ ಕ್ಲೋಜರ್ ಆದ್ಮೇಲೆ ಒಂದು ರಿಪೋರ್ಟ್ ನ ಕಳಿಸ್ತೀವಿ, ಯಾಕಂದ್ರೆ ಅವರಿಗೆ ಗೊತ್ತಾಗ್ಬೇಕು ನನ್ನ ಮ್ಯಾಟರ್ ಅಲ್ಲಿ ಏನಾಗಿದೆ ಅಂತ. ಇದೆಲ್ಲ ಡಿಜಿಟಲ್ ಬ್ಯಾಕ್ ಗ್ರೌಂಡ್. ನಾವು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೀವಿ OEM ಜೊತೆ, ನಾವು ಪಾರ್ಟ್ನರ್ಶಿಪ್ ಮಾಡಿದೀವಿ ಡೀಲರ್ಶಿಪ್ ಜೊತೆ. ಇವತ್ತು ಡೀಲರ್ಶಿಪ್ ಇಂದ ಗಾಡಿ ಹೊರಟ್ರೆ ಹೇಗೆ ಇನ್ಶೂರೆನ್ಸ್ ಮತ್ತೆ RSA ನಿಮ್ಗೆ ಸಿಗುತ್ತೋ, ಜೊತೆಗೇನೆ ರೋಡ್ ಸೈಡ್ ನ ಲೀಗಲ್ ಅಸಿಸ್ಟೆನ್ಸ್ ಕೂಡ ನಿಮಗೆ ಸಿಗುತ್ತೆ. ಅದು ಹೇಗಾಗುತ್ತೆ ಅಂದ್ರೆ ನಿಮ್ಮ ಟೇಬಲ್ ಮೇಲೆ ಒಂದು ಎನ್ವೆಲಪ್ ಇಟ್ಟಿದೀವಿ, ಆನ್ ಬೋರ್ಡಿಂಗ್ ಪಾಯಿಂಟ್ ಆಫ್ ಸೇಲ್ ಅಲ್ಲಿ ಈ ಎನ್ವೆಲಪ್ ನ ಕಸ್ಟಮರ್ಸ್ ಕೊಡ್ತೀವಿ. ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಫಾರ್ ಬಿಲ್ಡಿಂಗ್ ಎ ವೆರಿ ಗುಡ್ ಸಿಸ್ಟಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ನೀವು ಹೇಳೋ ಹಾಗೆ ಇಂಡಿಯಾ ಮಾರ್ಕೆಟ್ 80,000 ಕೋಟಿ ಚಲನ್ಗಳು ಇದಾವೆ. ನೀವು ಇದರಲ್ಲಿ ಎಷ್ಟು ಟಾರ್ಗೆಟ್ ಮಾಡ್ತಿದ್ದೀರಾ ಅಂದ್ರೆ ಸಾಲ್ವ್ ಮಾಡೋದಕ್ಕೆ, ಅದನ್ನ ಹೇಳ್ತೀರಾ ಸರ್? ಯಾವಾಗ ನಾವು ಇಂಡಿಯಾದ ಮೊಬಿಲಿಟಿ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಓವರ್ ಆಲ್ ಮಾರ್ಕೆಟ್ ಹೇಳಿದಾಗ ಅದರಲ್ಲಿ ಚಲಾನ್ ಈಸ್ ಒನ್ ಆಸ್ಪೆಕ್ಟ್. ಅದರಲ್ಲಿ 28,000 ಕೋಟಿ ಪೆಂಡಿಂಗ್ ಇದೆ ಕೋರ್ಟ್ ಅಲ್ಲಿ. ಇದರ ಬಿಯಾಂಡ್ ಸರ್ ಏನೋ ಒಂದು ಲೀಗಲ್ ಆಗಿ ಖರ್ಚಾಗುತ್ತೆ ಲಿಟಿಗೇಷನ್ ಮತ್ತೆ ನಾನ್ ಲಿಟಿಗೇಷನ್ಗೆ, ಅದನ್ನು ಸೇರಿಸಿದ್ರೆ ಇದಾಗುತ್ತೆ ಹೆಚ್ಚು ಕಮ್ಮಿ $8 ಮಿಲಿಯನ್ ನಷ್ಟು ಕ್ರಾಸ್ ಆಗುತ್ತೆ. ಸರಿ ಆಯ್ತು ಸರ್, ದಿಸ್ ಈಸ್ ಅಬ್ಸಲ್ಯೂಟ್ಲಿ ಬ್ಲೂ ಓಷನ್ ಇನ್ ಫ್ರಂಟ್ ಆಫ್ ಅಸ್. ಈ ಟೈಮ್ ಮಾರ್ಕೆಟ್ ನಲ್ಲಿ ಯಾರು ಇಲ್ಲ, ಫಸ್ಟ್ ಮೂವರ್ ಅಡ್ವಾಂಟೇಜ್ ಇದೆ. ನಮಗನ್ನಿಸ್ತಾ ಇರೋದು ನಾವು ಫಸ್ಟ್ ಮೂವರ್ ಅಡ್ವಾಂಟೇಜ್ ನ ತಗೋಬಹುದು ಅಂತ. ಇದರಿಂದ ಇಲ್ಲ ಅಂದ್ರೂ 8ರಿಂದ 10% ಬರುವಂತ ವರ್ಷಗಳಲ್ಲಿ ನಾವು ಕ್ಯಾಪ್ಚರ್ ಮಾಡಬಹುದು. ಇವತ್ತು ಎಷ್ಟೊಂದ್ ತರದ ಆಪ್ಸ್ಗಳಿದೆ ಇಂಡಿಯಾದಲ್ಲಿ. ನೀವು ಎಲ್ಲಾ ಚಲನ್ಸ್ ನೋಡ್ಬೋದಾ? ಮತ್ತೆ ನಿಮ್ಮ ಆಪ್ ಅಲ್ಲಿ ನಿಮ್ಮ ಚಲನ್ ಪೇ ಕೂಡ ಮಾಡ್ಬೋದಾ? ಸೊ ಪೆಂಡಿಂಗ್ ಚಲನ್ ಪೇ ಮಾಡೋದಿಕ್ಕೆ ಲೀಗಲ್ ಅಸಿಸ್ಟೆನ್ಸ್ ಎಲ್ಲಿಂದ ಬಂತು ಮತ್ತೆ ಅದರ ರೋಲ್ ಏನು? ಆನ್ಲೈನ್ ಚಲನಲ್ಲಿ ಓಕೆ ಒಪ್ಕೊಳ್ಳೋಣ, ನಿಮ್ಮ ಹತ್ರ ತುಂಬಾನೇ ಆಪ್ಷನ್ಗಳಿದೆ. ಗೌರ್ಮೆಂಟ್ ಸೈಟ್ಗೆ ಹೋಗಿನೇ ನೀವು ಪೇ ಮಾಡಬೇಕಾಗತ್ತೆ. ಕೋರ್ಟ್ ಚಲನ್ಗಳನ್ನ ಬೇರೆ ಯಾವುದೇ ಪ್ಲಾಟ್ಫಾರ್ಮ್ಗಳು ಹ್ಯಾಂಡಲ್ ಮಾಡಕ್ ಸಾಧ್ಯ ಇಲ್ಲ. ಯಾವುದೇ ಚಲನ್ ಇಶ್ಯೂ ಆದ್ರೆ ನಿಮ್ಗೆ ಒಂದು ಟೈಮ್ ಲೈನ್ ಕೊಡ್ತಾರೆ, ಒಂದು ಪೀರಿಯಡ್ ಕೊಡ್ತಾರೆ. ನೀವು ಬೇಕಾದ್ರೆ ಅಲ್ಲಿ ಕಂಟೆಸ್ಟ್ ಮಾಡಬಹುದು. ಅಕಸ್ಮಾತ್ ಆ ಟೈಮ್ ಲೈನ್ ಮುಗ್ದು ಹೋದ್ರೆ ಆಸ್ ಪರ್ ದ ಸ್ಟೇಟ್ ಗೈಡ್ ಲೈನ್
ಅದು ಅದಾಗದೆ ಕೋರ್ಟಿಗೆ ಹೋಗ್ಬಿಡುತ್ತೆ. ಆಮೇಲೆ ನೀವು ಅದನ್ನ ಕೋರ್ಟಲ್ಲೇ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನೀವು ಒಬ್ಬ ಲಾಯರ್ನ ಹೈರ್ ಮಾಡ್ಬೇಕಾಗತ್ತೆ. ಆ ಲಾಯರ್ ನಿಮ್ಮ ಮ್ಯಾಟರ್ನ ಎತ್ಕೊಂಡು ಕೋರ್ಟ್ ಒಳಗಡೆ ಹೋಗ್ತಾರೆ. ನಂತರ ಆ ಕೇಸ್ನ ರಿಸಾಲ್ವ್ ಮಾಡಿ ಕೋರ್ಟ್ನ ಒಂದು ರಿಸಿಪ್ಟ್ನ ನಿಮ್ ಕೈ ಕೊಡ್ತಾರೆ. ಮತ್ತೆ ಇವತ್ತು ಇಂಡಿಯಾದಲ್ಲಿ ಚಲಾನ್ ಇದ್ರೆ ಹಾ, ಎಷ್ಟು % ಚಲಾನ್ ಕೋರ್ಟಿಗೆ ಹೋಗುತ್ತೆ? 24 ಕೋಟಿ ಏನು ಪೆಂಡಿಂಗ್ ಇದೆಯಲ್ಲ ಚಲಾನ್ಸ್, ಅದರಲ್ಲಿ 18 ಕೋಟಿ ಚಲನ್ಗಳು ಕೋರ್ಟಲ್ಲಿ ಪೆಂಡಿಂಗ್ ಇದೆ. ವಾವ್. ಪ್ರತಿ ತಿಂಗಳು 80 ಲಕ್ಷ ಹೊಸ ಕೇಸ್ಗಳು ದಾಖಲಾಗ್ತಾ ಇದೆ. ಇದು 2-3 ಪಟ್ಟು ಜಾಸ್ತಿ ಆಗುತ್ತಿದೆ ಬಿಕಾಸ್ ಆಫ್ ದಿ ಕ್ಯಾಮ್ರಾ ಚಲಾನ್ಸ್. ಓ, ಮತ್ತೆ ಒಂದು ತಿಂಗಳಲ್ಲಿ ನಿಮ್ಮ ಸಿಸ್ಟಮ್ ಅಲ್ಲಿ ಎಷ್ಟು ಚಲನ್ಸ್ ರಿಜಿಸ್ಟರ್ ಆಗುತ್ತೆ? ನಮ್ಮಲ್ಲಿ ಹೆಚ್ಚು ಕಮ್ಮಿ ತಿಂಗಳಿಗೆ 15,000 ಚಲಾನ್. ಇದರಲ್ಲಿ ಎಷ್ಟು ರೆಸಲ್ಯೂಷನ್ ಆಗಿದೆ ಪೇಮೆಂಟ್, ಮತ್ತೆ ಎಷ್ಟು ರೆಸಲ್ಯೂಷನ್ ಇದೆ ರಿವರ್ಸಲ್ ಆಫ್ ದ ಪೇಮೆಂಟ್? ಆಲ್ಮೋಸ್ಟ್ ಮ್ಯಾಮ್ 30-35% ಮ್ಯಾಟರ್ಸ್ ಅಲ್ಲಿ ಚಲಾನ್ ರಿವರ್ಸಲ್ ಆಗುತ್ತೆ. 0 ಅಮೌಂಟ್ ಅಲ್ಲಿ ಚಲಾನ್ ಸೆಟಲ್ ಆಗುತ್ತೆ. ನಿಮ್ಮ ಬಿಸ್ನೆಸ್ ಪ್ಲಾನ್ ಅಲ್ಲಿ ಏನು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ? ನನ್ಗೆ ಅರ್ಥ ಆಗುತ್ತೆ, ಇದರಲ್ಲಿ ನಿಮ್ಮ ಲಾಭ ಇದೆ, ಕಸ್ಟಮರ್ನ ಲಾಭ ಇದೆ, ಜುಡಿಷರಿಗೆ ಏನ್ ಲಾಭ ಇದೆ ಇದರಿಂದ? ಜುಡಿಷಿಯರಿಗೆ ಆಗುವಂತಹ ದೊಡ್ಡ ಲಾಭ ಏನು ಅಂದ್ರೆ, ಎಷ್ಟು ಚಲಾನ್ಗಳನ್ನ ಅವರು ಇಶ್ಯೂ ಮಾಡಿದಾರೋ ಅವೆಲ್ಲ ರೋಡ್ ಸೇಫ್ಟಿನ ಆಬ್ಜೆಕ್ಟಿವ್ ಆಗಿ ಇಟ್ಕೊಂಡು ಚಲಾನ್ಗಳು ಇಶ್ಯೂ ಆಗಿರುತ್ತೆ. ಅವರು ಚಲಾನನ್ನು ಇಶ್ಯೂ ಮಾಡ್ತಾ ಇದಾರೆ, ಆದ್ರೆ ಆ ಚಲಾನ್ಗಳ ರೆಸೊಲ್ಯೂಷನ್ ಸಿಗ್ತಾ ಇಲ್ಲ. ಯಾಕಂದ್ರೆ ಚಲಾನ್ ಕೋರ್ಟ್ ಅಲ್ಲಿ ತಲುಪಿದ ಮೇಲೆ ಸಾಮಾನ್ಯ ವ್ಯಕ್ತಿ ಯೋಚನೆ ಮಾಡ್ತಾನೆ, ಬಿಡು ನಾನಂತೂ ಪೇ ಮಾಡಲ್ಲ, ನಾನು ಯಾವಾಗ ಗಾಡಿನ ಸೇಲ್ ಮಾಡ್ತೀನೋ ಅವಾಗ ನೋಡ್ಕೋತೀನಿ. ಟ್ರಾನ್ಸ್ಪೋರ್ಟರ್ಗೆ ಆಗುವಂತ ಇಶ್ಯೂನಪ್ಪ ಅಂತಂದ್ರೆ, ಎಲ್ಲಿವರೆಗೂ ಆ ಚಲಾನ್ನ ಪೇ ಮಾಡಲ್ವೋ ಅಲ್ಲಿವರೆಗೂ ಅವನು ಆ ಪರ್ಮಿಟ್ ಚೆಕ್ ಮತ್ತೆ ತನ್ನ ರಿನ್ಯೂವಲ್ ಇದೆ ಅದನ್ನ ಮಾಡಕ್ಕಾಗಲ್ಲ. ಜುಡಿಷಿಯರಿಗೆ ಇದು ಯಾಕೆ ಇಂಪಾರ್ಟೆಂಟ್ ಆಗತ್ತಂದ್ರೆ, ಯಾಕಂದ್ರೆ ನಾವು ಆ ರೆಸೊಲ್ಯೂಷನ್ ವರ್ಗುನು ಮುಂದೆ ಹೋಗ್ತಾ ಇದ್ದೀವಿ. ಅಂದ್ರೆ ನಾವಿವತ್ತಿನ ತಾರೀಕಿಗೆ ಹೆಚ್ಚು ಕಮ್ಮಿ 1.5 ಲಕ್ಷ ಚಲನ್ಗಳನ್ನ ರಿಸಾಲ್ವ್ ಮಾಡಿದ್ದೀವಿ. ಸೊ ಅದರ ಅಕ್ಯುಮುಲೇಟೆಡ್ ಅಮೌಂಟ್ ಜುಡಿಷಿಯರಿಗೆ ಸಿಕ್ಕಿದೆ. ನಾವಿಲ್ದೆ ಹೋಗಿದ್ರೆ ಇನ್ನೂವರೆಗೂ ಆ 1.5 ಲಕ್ಷ ಪೆಂಡಿಂಗ್ ಇರ್ತಾ ಇತ್ತು. ನಾನು ಅರ್ಥ ಮಾಡ್ಕೋಬೇಕು, ನಿಮ್ಮ ಈ ರೆವೆನ್ಯೂ ವರ್ಟಿಕಲ್ಸ್ ಏನಿದೆ ಚಲಾನ್ ಬಿಟ್ಟು ಅದನ್ನ ಸ್ವಲ್ಪ ಅರ್ಥ ಮಾಡಿಸಿ ನಮಗೆ. ಸರ್, ನಮ್ಮ ಬಿಸ್ನೆಸ್ ಮಾಡೆಲ್ ಸಬ್ಸ್ಕ್ರಿಪ್ಷನ್ ಇದೆ ಮತ್ತು ಟ್ರಾನ್ಸಾಕ್ಷನ್ ಇದೆ. ನಮ್ಮ ಎಂಟ್ರಿ ಪಾಯಿಂಟ್ ಸಬ್ಸ್ಕ್ರಿಪ್ಷನ್ ಇಂದ ಆಗುತ್ತೆ. ಸಬ್ಸ್ಕ್ರಿಪ್ಷನ್ ಅಲ್ಲಿ ನಮ್ಮ 2 ಹಂತಗಳಿದೆ, ಒಂದು ಪರ್ ಟ್ರಕ್ ಮಾಡೆಲ್ ಮತ್ತು ಇನ್ನೊಂದು ಪರ್ ಫೀಟ್ ಮಾಡೆಲ್. ಪರ್ ಟ್ರಕ್ ಮಾಡೆಲ್ ಅಥವಾ ಪರ್ ವೆಹಿಕಲ್ ಮಾಡೆಲ್ ಅಲ್ಲಿ ನಾವು ಚಾರ್ಜ್ ಮಾಡ್ತೀವಿ 1000 rupees ಪರ್ ಇಯರ್. ಇದನ್ನ ಚಿಕ್ಕ ಫ್ಲಾಟ್ ಆಪರೇಟರ್ ಅಥವಾ ಸಿಂಗಲ್ ವೆಹಿಕಲ್ ಓನರ್ಸ್ ಅವ್ರು ತಗೋತಾರೆ. ಇದರಿಂದ ಅವರಿಗೆ ಆಲ್ವೇಸ್ ಆನ್ ಪ್ರೊಟೆಕ್ಷನ್ ಸಿಗುತ್ತೆ. ಯಾವುದೇ ಇನ್ಸಿಡೆಂಟ್ ಗಳಾದಲ್ಲಿ ಅವ್ರು ಕಾಲ್ ಮಾಡಿ ಮಾತಾಡಬಹುದು. ಸಿಂಪಲ್ ನಮ್ಮ ಡ್ಯಾಶ್ ಬೋರ್ಡ್ ಅಲರ್ಟ್ಸ್ ಏನಿರುತ್ತೆ ಅದು ಸಿಗುತ್ತೆ. ನಮ್ಮ ಇನ್ನೊಂದು ಆಪ್ಷನ್ ಏನಿದೆ ಅದು ಫ್ಲೀಟ್ ಗಳಿಗೋಸ್ಕರ. ಫ್ಲೀಟ್ ಗಳಲ್ಲಿ ದೊಡ್ಡ ಇಶ್ಯೂನಪ್ಪ ಅಂದ್ರೆ ಅವರಿಗೆ ಪೂರ್ತಿ ಲೀಗಲ್ PNL ನೋಡ್ಬೇಕು. ನನ್ನ ಗಾಡಿ ಎಲ್ಲಿ ಟಚ್ ಆಗಿದೆ, ನನ್ನ ಗಾಡಿಗೆ ಯಾವ ಚಲಾನ್ ಇದೆ, ಯಾವ ಡ್ರೈವರ್ ಇಂದ ನಾನು ಹೆಚ್ಚು ಚಲಾನ್ಗಳನ್ನ ಪೇ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲಿ ಯಾವ ಜಾಗಗಳಲ್ಲಿ ನನಗೆ ಹೆಚ್ಚು ನಷ್ಟ ಆಗ್ತಾ ಇದೆ, ಅದನ್ನ ಯಾವ ಪ್ಲಾಟ್ಫಾರ್ಮ್ ಕೂಡ ಕೊಡಲ್ಲ. ಅಂಡ್ ಈ ವಿಸಿಬಿಲಿಟಿ ಅಂಡ್ ಈ ಡಿಸ್ಕವರಿ ಇದನ್ನ ಪೂರ್ತಿಯಾಗಿ ನಾವು ಕೊಡ್ತೀವಿ. ಇದಕ್ಕೋಸ್ಕರ ನಾವು ಫ್ಲೀಟ್ ನ ಒಂದು ಆಪ್ಷನ್ ತೆಗೆದ್ವಿ, ವೇರಿಂಗ್ ಫ್ರಮ್ 15,000 rupees to 1 lakh rupees ಪರ್ ಇಯರ್. ಎಷ್ಟು ಫ್ಲೀಟ್ಸ್ ಇದೆ ನಿಮ್ಮ ಹತ್ರ? ಸರ್, ಸದ್ಯ ನಾವು ದೊಡ್ಡ ದೊಡ್ಡ ಅಕೌಂಟ್ಸ್ ನ ಮಾತ್ರ ನೋಡೋದಾದ್ರೆ ಹೆಚ್ಚು ಕಮ್ಮಿ 250 ಇಂದ 300 ಇದೆ ಸರ್. ಬಟ್ ಜನರಲಿ ರೆವೆನ್ಯೂ ಸಬ್ಸ್ಕ್ರಿಪ್ಷನ್ ಇರೋಂಥ ಬಿಸ್ನೆಸ್ನಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇರೋದು ಚರ್ನ್. ಸೊ ನೀವು ಚರ್ನ್ ನನಗೆ ಹೇಳಿ, ವಾಟ್ ಈಸ್ ದ ರಿಟೆನ್ಷನ್ ರೇಟ್? ಸರ್ 5% ಚರ್ನ್ ಇದೆ ಸರ್ ನಮ್ದು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸೊ ಮಚ್. ಇಷ್ಟೇ ಅಲ್ಲ ಪವನ್ ಅವರೇ, ಒಬ್ರು ನೇಷನ್ ಬಿಲ್ಡರ್ ಇದ್ದಾರೆ, ತುಂಬಾ ದೊಡ್ಡ ವ್ಯಕ್ತಿ. ಇವರಿಗೆ ವ್ಯಾಲಿಡೇಷನ್ ಕೂಡ ಕೊಟ್ಟಿದ್ದಾರೆ, ಅದ್ರ ವಿಡಿಯೋ ಕೂಡ ಇದೆ ನಮ್ಮ ಹತ್ರ. Now have many legal and justice solution startups, legalities, sign desks, spot draft civis, and they're providing this in areas like contract automation, legal practice support, case management, and public consultation. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಗುರ್ಗಾವ್ ಅಲ್ಲಿ ಲಾಯರ್ಡ್ ಅನ್ನೋಂಥ ಸ್ಟಾರ್ಟ್ಅಪ್ ಇದೆ. ಲಾಯರ್ಡ್ ಒಂದು ಸಿಸ್ಟಮ್ನ ಬಿಲ್ಟ್ ಮಾಡಿದೆ. ಅದು ಡ್ರೈವರ್ನ ಲಾಯರ್ಡ್ಗೆ ಕನೆಕ್ಟ್ ಮಾಡುತ್ತೆ. 50 ಕಿಲೋಮೀಟರ್ ಒಳಗಿರುವಂಥ ಘಟನಾ ಸ್ಥಳದಿಂದ ರಸ್ತೆಯ ಸಮಸ್ಯೆನ ಸಾಲ್ವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಕಳೆದ ವರ್ಷ ಪುಣೆ ಹೊರಭಾಗದಲ್ಲಿ ನಡೆದಂಥ ಆಕ್ಸಿಡೆಂಟ್ನಲ್ಲಿ ಇದನ್ನೇನಾದರೂ ಉಪಯೋಗಿಸದೆ ಹೋಗಿದ್ದಿದ್ರೆ ಟ್ರಕ್ ಡ್ರೈವರ್ಗೆ ಗಂಭೀರವಾದ ಗಾಯಗಳಾಗ್ತಿದ್ವು. ಒಂದು ಲೋಕಲ್ ಲಾಯರ್ನ ಹುಡುಕಿ ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಆಗ್ತಿರ್ಲಿಲ್ಲ. ಇದೆಲ್ಲ ನಡೀತಾ ಇದೆ. ಇವರು ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಾ ಇದ್ದಾರೆ. I'm convinced. ವಾ ಪವನ್ ಅವರೇ, ನಮ್ಮ ಮಾರ್ಕೆಟ್ ಡಿಮ್ಯಾಂಡ್ ತಗೊಳ್ಳೋದು ಫಾರ್ಮಾಲಿಟಿ ಆಗಿದೆ, ಯಾಕಂದ್ರೆ ನೀವು ಬ್ಲಾಕ್ ಬಜಾರ್ ಆಲ್ರೆಡಿ ಒತ್ತಿದ್ದೀರಾ. ಆದರೆ ಒಂದ್ಸತಿ ಮಾರ್ಕೆಟ್ ಡಿಮ್ಯಾಂಡ್ ನೋಡೇ ಬಿಡೋಣ, ಅದು ನಿಮಗೆ ವ್ಯಾಲ್ಯೂಯೇಷನ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ವೋಟಿಂಗ್ ಮೀಟರ್ ತಗೊಳ್ಳಿ. ಎಸ್ ಅಥವಾ ನೋ ಬಟನ್ ಒತ್ತೋದ್ರ ಮೂಲಕ ಈ ಪ್ರಾಡಕ್ಟ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿ ನಿಮ್ಮ ಪ್ರಕಾರ. ನಿಮ್ಮ ಸಮಯ ಶುರುವಾಗುತ್ತೆ ಈಗ.
95% ಜನಕ್ಕೆ ಅನ್ನಿಸುತ್ತೆ ಇದರ ಅವಶ್ಯಕತೆ ಖಂಡಿತ ಇದೆ ಅಂತ. ಆಸ್ಕ್ ಇನ್ನೊಮ್ಮೆ ಕೇಳಿಬಿಡಿ. ಸರ್ ನಾವು 2% ಇಕ್ವಿಟಿಗೋಸ್ಕರ 2.4 crore ರೇಸ್ ಮಾಡಕ್ ಬಂದಿದ್ದೀವಿ. ಜಸ್ಟ್ ಟು ಆ್ಯಡ್, ಇದು ನಮ್ಮ ದೊಡ್ಡ ರೌಂಡ್ನ ಒಂದು ಚಿಕ್ಕ ಪಾರ್ಟ್ ಆಗಿದೆ. ನಾವು 12 crore ರೇಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ 5.5 crores ನಮಗೆ ಆಲ್ರೆಡಿ ಬಂದಾಗಿದೆ ಫ್ರಮ್ ಫಿನ್ವಾಲ್ವ್ ಆ್ಯಂಡ್ ಇಂಡಿಯಾ ಆಕ್ಸಲರೇಟರ್. ಅವ್ರು ಆಲ್ರೆಡಿ ನಮಗೆ ಇನ್ವೆಸ್ಟ್ ಮಾಡಿದ್ದಾರೆ. Himanshu, I am very impressed with your presentation. ಥ್ಯಾಂಕ್ ಯು ಸೊ ಮಚ್ ಸರ್. I'm not going to negotiate with you on the valuation. I would like to move ahead with 5 crore on that valuation. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಮೊದಲು ಇವ್ರ ಜೊತೆ ಕೈ ಮಿಲಾಯಿಸ್ತೀರಾ ನೀವು? ಬನ್ನಿ, ಮೊದಲು ಕೈ ಮಿಲಾಯಿಸ್ಬಿಡಿ. ಥ್ಯಾಂಕ್ ಯು ಸರ್. ಸೊ ಇವ್ರಿಗೆ ಸಿಕ್ಕಿದೆ 5 ಕೋಟಿ ರೂಪಾಯಿ ಇವರ 120 ಕೋಟಿ ವ್ಯಾಲ್ಯೂಯೇಷನ್ಗೆ. ಈಗ ಪವನ್ ಅವ್ರನ್ನ ಕೇಳ್ತೀನಿ, ನೀವು ಬೇರೆ ಟೈಟನ್ಸ್ಗೆ ಫ್ಲೋರ್ನ ಓಪನ್ ಮಾಡಕ್ಕೆ ಇಷ್ಟಪಡ್ತೀರಾ? I think so. I think Titans can add value to it, and if they want to participate, I'm convinced on this platform. I think he's going to go places. Lovely. Thank you so much, sir. ಸಂದೇಶ್ ಅವರೇ, ನಿಮ್ಮಿಂದ ಶುರು ಮಾಡ್ತೀನಿ. It is one of the most significant startup presentation with conviction I have seen on this platform. ಥ್ಯಾಂಕ್ ಯು. ಮೀನ್ಸ್ ಅ ಲಾಟ್ ಸರ್. ಮೀನ್ಸ್ ಅ ಲಾಟ್. ನಾನು ಇದಕ್ಕೆ 3 ಕೋಟಿ ಇನ್ವೆಸ್ಟ್ ಮಾಡ್ತಿದ್ದೀನಿ. 2.4% ಇಕ್ವಿಟಿ. ಥ್ಯಾಂಕ್ ಯು ಸೊ ಮಚ್ ಸರ್. ಐ ನೆವರ್ ಇನ್ವೆಸ್ಟ್ ಆನ್ ದಿಸ್ ಫೇಸ್, ಬಟ್ ಈ ವ್ಯಾಲ್ಯೂಯೇಷನ್ಗೆ ನಾನು 25 ಲಕ್ಷ ಹಾಕೋಕೆ ರೆಡಿ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಐ ವುಡ್ ಆಲ್ಸೋ ಲೈಕ್ ಟು ಪುಟ್ 25 lakhs. ಎಲ್ಲರೂ ಕೊಟ್ಟಿರೋ ಅಷ್ಟೇ ವ್ಯಾಲ್ಯೂಯೇಷನ್ ಅಲ್ಲಿ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಟೈಮ್. ಪ್ರೊಫೆಸರ್ ರಿಚಾ ಅಗರ್ವಾಲ್, ಈ ಇಡೀ ವಿಚಾರದ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ? ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದಿಸ್ ಇಸ್ ಲೈಕ್ ಅ ಪ್ರೆಸೆಂಟೇಷನ್. ಒಂದು ಪ್ರೊಫೆಸರ್ಗೋಸ್ಕರ ಯಾರು ಟೀಚ್ ಮಾಡ್ತಾರಲ್ಲ, ಅಂದ್ರೆ ವ್ಯಾಲ್ಯೂ ಪ್ರೊಪೊಸಿಷನ್ ಕ್ಯಾನ್ವಸ್, VPC, ಆಸ್ ಪಾರ್ಟ್ ಆಫ್ ಡಿಸೈನ್ ಥಿಂಕಿಂಗ್. ಇದು ಒಂದು ಟೆಕ್ಸ್ಟ್ ಬುಕ್ ಕೇಸ್ ಅದಕ್ಕೆ. ಓ, ಥ್ಯಾಂಕ್ ಯು ಮ್ಯಾಮ್. ವೆರಿ ಗುಡ್. ನಾನು ಅಂದ್ಕೋತಾ ಇದ್ದೀನಿ, ನಂಗೊಬ್ಬ ಫ್ರೆಂಡ್ ಇದ್ದಾನೆ. ಅವನು ನಿಮಗೆ ಒಳ್ಳೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೋದು. ಅವನು ಇಂಡಿಯನ್ ಪಬ್ಲಿಕ್ ಅಲ್ಲಿ ತುಂಬಾ ಫೇಮಸ್ ಇದ್ದಾನೆ. ನೀಲಿ ಡ್ರೆಸ್ ಹಾಕೊಂಡಿದ್ದಾರೆ ಅವರು. ಅಯ್ಯೋ ಅಯ್ಯೋ, ಅವ್ರ ಹೆಸರು ಹೇಳಕ್ ಹೋಗ್ಬಿಡಿ ನೀವು. ಸೊ ಎಲ್ಲ ಟೈಟನ್ಸ್ಗಳು ನಿಮ್ ಜೊತೆ ಇದ್ದಾರೆ. ಸೊ ಪ್ರತೀಕ್ ಅವರೇ, ನೀವು ನಮ್ ಜೊತೆ ಬಂದ್ಬಿಡಿ ಇದ್ರಲ್ಲಿ. ಸರ್, ಡೀಲ್ ಕನ್ಫರ್ಮಾ? ಮಾಡೋಣ ಸರ್ ಎಲ್ಲ ಟೈಟನ್ಸ್ ಡೀಲು. ಅಲ್ಲ, ನನ್ನ ಜೊತೆ ಯಾರು ವ್ಯಾಲ್ಯೂಯೇಷನ್ ಬಗ್ಗೆ ಮಾತಾಡೋದಿಲ್ಲ. ನೇರವಾಗಿ ಹೇಳೇ ಬಿಡ್ತಾರೆ, ನೀವು ಒಳಗೆ ವ್ಯಾಲ್ಯೂಯೇಷನ್ ಸರ್ ನೀವು ಆಡ್ ಮಾಡ್ತಿರಲ್ಲ. ಆಲ್ ರೈಟ್, ವೆಲ್ಕಮ್ ಸರ್. ನಾನೊಂದು ವಿಷಯ ಹೇಳಲೇಬೇಕು. ಇಂಡಿಯನ್ ಟೆಲಿವಿಷನ್ನಲ್ಲಿ ಇದು ಅತಿ ದೊಡ್ಡ ಡೀಲ್ ಆಗಿದೆ. 8.5 ಕೋಟಿ ಪ್ಲಸ್ ಪ್ಲಸ್. ಆ 2 ಪ್ಲಸ್ ನಮ್ದು. ಬನ್ನಿ, ಕೈ ಮಿಲಾಯಿಸಿ. ಐ ಆಮ್ ಪ್ರೌಡ್ ಆಫ್ ಯು. ಕಂಗ್ರ್ಯಾಚುಲೇಷನ್. ಒಳ್ಳೆ ಕೆಲಸ. Super proud of you. Proud of you. Super Proud proud of of you. ಥ್ಯಾಂಕ್ ಯು So ಸರ್. ಥ್ಯಾಂಕ್ ಯು. impressed. ಥ್ಯಾಂಕ್ ಯು ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್. ಸೊ ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಬಂದಿದ್ಯಾ? ನನ್ನ ಫ್ಯಾಮಿಲಿ ಮತ್ತೆ ನನ್ನ ವರ್ಕ್ ಫ್ಯಾಮಿಲಿ ಇಬ್ರು ಇಲ್ಲಿದ್ದಾರೆ. ಸೊ ಪ್ಲೀಸ್ ಎಲ್ಲರನ್ನೂ ಸ್ಟೇಜ್ ಮೇಲೆ ಕರೀರಿ. ಹಿಮಾಂಶು, ನಾನು ಒಂದು ವಿಚಾರ ಹೇಳಬೇಕು. ಒಬ್ಬ ಒಳ್ಳೆ ಫೌಂಡರ್ ಮತ್ತೆ ಅಮೇಝಿಂಗ್ ಫೌಂಡರ್ನ ದೊಡ್ಡ ಸಿಗ್ನಲ್ ಏನು ಅಂದ್ರೆ, ನಿಮ್ಮ ಹತ್ರ ಎಷ್ಟು ಪ್ಯಾಷನೇಟ್ ಟೀಮ್ ಇದೆ. ನೀವೆಲ್ಲ ಒಂದು ಫ್ಯಾಮಿಲಿ ತರ ಇದ್ದೀರಾ. ಇದರಿಂದ ಒಂದು ದೊಡ್ಡ ಸಕ್ಸಸ್ ಸೈನ್ ಆಲ್ರೆಡಿ ಇದೆ. ಅಬ್ಸಲ್ಯೂಟ್ಲಿ. ಮೈ ನೇಮ್ ಇಸ್ ಅದ್ಯಾ ಗುಪ್ತಾ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮಗೆ ಒಳ್ಳೇದಾಗತ್ತೆ ಅಂತ ನಿಮ್ ಕನ್ಸ್ಯೂಮರ್ ಇಂದ ಗುಡ್ ಜಾಬ್ ವೆಲ್ ಡನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಆದ್ಯ ನಿಮ್ಮ ಡಿಸಿಷನ್ ನ ವ್ಯಾಲಿಡೇಟ್ ಮಾಡ್ತಾ ಇದ್ದಾರೆ ಇಲ್ಲಿ. ನೀವು ಲೈಫ್ ಅಲ್ಲಿ ನಿಜವಾಗ್ಲೂ ಏನೋ ಒಳ್ಳೇದ್ ಮಾಡಿದೀರಿ. ಅವ್ರಿಗೆ ಕಾನ್ಫಿಡೆನ್ಸ್ ಇದೆ. Let us not forget to thank the platform of Idea Buzz. Thank you, sir. Thank you, sir. Thank you, sir. And Himanshu, this is for you.
there's a sense of responsibility. These are the kinds of companies that will take India to $35 trillion. ಥ್ಯಾಂಕ್ ಯು ಸೊ ಮಚ್ ಸರ್. ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಯಾವಾಗ ನಾನು ಯೋಚನೆ ಮಾಡ್ತಾ ಇದ್ನೋ ಆಗ 19 ವರ್ಷ ಒಂದು ಕಾರ್ಪೊರೇಟಲ್ಲಿ ನೀವೇನು ವರ್ಕ್ ಮಾಡಿರ್ತೀರೋ ಅದು ಒಂದು ನಶೆ ಥರ ಇರುತ್ತೆ. ಪ್ರತಿ 30ನೇ ತಾರೀಕು ಸ್ಯಾಲ್ರಿ ಬರುತ್ತೆ, ನೀವು ಪೂರ್ತಿ ತಿಂಗಳು ಯೋಚನೆ ಮಾಡ್ತಾ ಇರ್ತೀರ ನಾನೇನೋ ಮಾಡಬೇಕು, ಆಮೇಲೆ ಸ್ಯಾಲ್ರಿ ಬರುತ್ತೆ, ನೀವು ಆ ನಶೆನಲ್ಲಿ ಕಳೆದೋಗ್ತೀರಾ. ಫ್ಯಾಮಿಲಿ ಕೋರ್ಸ್ ಅವ್ರು ಹೇಳಿದ್ರು ನೀವು ಮಾಡಿ, ನಾನು ಮನೇನ ಮ್ಯಾನೇಜ್ ಮಾಡ್ತೀನಿ ಅಂತ. ಅದೇ ಕಾರಣಕ್ಕೆ ನನಗನ್ಸುತ್ತೆ ನಾನಿವತ್ತು ಈ ಡಿಸಿಷನ್ ತಗೊಳಕ್ ಸಾಧ್ಯ ಆಯಿತು ಅಂತ. ಆ್ಯಂಡ್ ಎಲ್ಲರೂ ನನ್ನ ಜೊತೆ ಸಾಥ್ ಕೊಡ್ತಾ ಬಂದರು. ಅದು ಹೇಳ್ತಾರಲ್ವಾ, ಒಂದು ಫಿಲ್ಮಿ ಡೈಲಾಗ್ ಕೂಡ ಇದೆ, ನೀವು ಏನನ್ನಾದರೂ ತುಂಬ ಮನಸಾರೆ ಬಯಸಿದ್ರೆ ಅದನ್ನು ಕೊಡಿಸೋದಕ್ಕೆ ಇಡೀ ಯೂನಿವರ್ಸ್ ಜೊತೆ ಬರ್ತಂತೆ. ಇವ್ರುಗಳೇ ನನ್ನ ಆ ಯೂನಿವರ್ಸ್. ಟೀಮ್ ಲಾಯ್ಡ್, ನೀವಿಲ್ಲಿ ಇವತ್ತು ಏನು ಪಡ್ಕೊಂಡಿದ್ದೀರಾ ಇದನ್ನ ಮನೇಲಿ ಕೂತು ಯಾರ್ಯಾರೆಲ್ಲ ನೋಡ್ತಾ ಇದ್ದಾರಲ್ಲ ಮತ್ತೆ ನೋಡ್ತಾ ಇರೋ ನಮ್ಮ ಸ್ಟುಡಿಯೋ ಆಡಿಯನ್ಸ್ಗೂ ನಿಜವಾಗ್ಲೂ ಒಂದು ದೊಡ್ಡ ಪಾಠ ಅಂತ ಹೇಳ್ಬೋದು. ಈ ವಿಷಯಕ್ಕೆ ನೀವು ಕನಸನ್ನ ಕಂಡಾಗ ಅದಕ್ಕೆ ಬದ್ಧವಾಗಿದ್ದಾಗ ಇಷ್ಟೇ ಫೋಕಸ್ ಇಂದ ಇಷ್ಟೊಂದು ಪ್ರಯತ್ನದಿಂದ ಒಂದು ಪ್ರಶ್ನೆಗೆ ಉತ್ತರ ನೀವೇನಾದ್ರೂ ಹುಡುಕೊಂಡ್ರೆ ಯಾವುದೇ ವಿಷಯನೂ ಇಂಪಾಸಿಬಲ್ ಅಲ್ಲ ಅಂತ ಅನ್ಸುತ್ತೆ. ಅದನ್ನ ಇವತ್ತು ಇಡೀ ಟೀಮ್ ಪ್ರೂವ್ ಮಾಡಿದೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ತುಂಬು ಹೃದಯದ ಧನ್ಯವಾದಗಳು ನಿಮಗೆಲ್ಲ ಮತ್ತು ಮೆನಿ ಮೋರ್ ಕಂಗ್ರ್ಯಾಚುಲೇಷನ್ ನಿಮಗೆಲ್ಲ. ಥ್ಯಾಂಕ್ ಯು ಟೀಮ್ ಲಾಯ್ಡ್. ಥ್ಯಾಂಕ್ ಯು. ದಿಸ್ ವೇ.